ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 19 ವೃತ್ತಿ ವಿಶೇಷ ಈ ಪಾಠದ ಸಂಪೂರ್ಣ ವಿವರಣೆ, ಪ್ರಶ್ನೆ ಉತ್ತರಗಳು, ನಿಮಗೆ ಯಾವ ವೃತ್ತಿ ಇಷ್ಟ, ನಿಮ್ಮ ತಂದೆ ತಾಯಿ ಯಾವ ವೃತ್ತಿ ಮಾಡ್ತಾರ, ಮತ್ತ ನೀವು ಯಾವ ವೃತ್ತಿಯಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಿ, ನಿಮ್ಮ ಕನಸಿನ ವೃತ್ತಿ ಯಾವುದು, ಈ ಎಲ್ಲ ವಿಷಯಗಳನ್ನ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಈ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡ್ರಿ, ಒಂದ್ ಮನೆ ಕೊಟ್ರ, ಎಷ್ಟ್ ಚೆನ್ನಾಗೈತ್ ಮನೆ. ಇದು ಸೋಮುವಿನ ಮನೆ. ಮನೆಯಲ್ಲಿ ದಿನನಿತ್ಯ ಬಳಸುವ ಹಲವಾರು ವಸ್ತುಗಳಿವೆ. ಇವುಗಳನ್ನ ಯಾವುದರಿಂದ ತಯಾರಿಸಲಾಗಿದೆ? ಇವುಗಳನ್ನ ಯಾರು ತಯಾರಿಸುತ್ತಾರೆ? ಹಿರಿಯರಿಂದ ತಿಳಿದು ಬರೆ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ನಿಮ್ಗ್ ಗೊತ್ತಿರುತ್ತ, ಇದು ಬಟ್ಟೆ. ಇದನ್ನ ಬಟ್ಟೆ ಅಂಗಡಿ ಎಲ್ಲಿ ತಗೋತೀವಿ? ಇದಕ್ಕ ಹತ್ತಿ ಬೇಕು, ರೈತರಿಂದ ಹತ್ತಿ ಬರುತ್ತಾ, ಅದಾದ ನಂತರ ನೂಲು ತರ, ಇವೆಲ್ಲ ಪ್ರೊಸೆಸ್ ಬರ್ತಾವು. ನೆಕ್ಸ್ಟ್ ಇದು ಮಡಿಕೆ. ಇದನ್ನ ಕುಂಬಾರ ತಯಾರು ಮಾಡ್ತಾರ. ಬಟ್ಟೆ, ಸ್ವಲ್ಪ ವಸ್ತುಗಳ ಹೆಸರನ್ನ ಹಂಗ ಬರಿತಾ ಇರ್ತೀವಿ. ಇದು ನೋಡ್ರಿ, ಫ್ಯಾನು, ಟೇಬಲ್, ತರಕಾರಿಗಳು, ಚಪ್ಪಲ್ ಸ್ಟ್ಯಾಂಡ್, ಮಲ್ಕೊಳಕ್ ಕಾಟ್. ನೋಡ್ರಿ, ಇವು ಎಷ್ಟು. ಇಲ್ಲಿ ನೋಡ್ರಿ, ರಾಮನಹಳ್ಳಿ ಒಂದು ಪುಟ್ಟ ಗ್ರಾಮ. ಗ್ರಾಮದ ಜನರು ಮಾಡುವ ವಿವಿಧ ಕೆಲಸಗಳನ್ನ ಇಲ್ಲಿ ತೋರಿಸಿದೆ. ಇವರು ಯಾವ ಕೆಲಸ ಅಥವಾ ಯಾವ ಕಸುಬು ಮಾಡುತ್ತಿದ್ದಾರೆ ಎಂದು ಖಾಲಿ ಬಿಟ್ಟ ಜಾಗದಲ್ಲಿ ಬರೆ. ಹೆಂಗ ನೋಡ್ಬಿಡ್ರಿ, ಬುಟ್ಟಿ ಹೆಣಿತಿದ್ದಾರೆ, ಹೂ ಮಾರುತ್ತಿದ್ದಾರೆ. ರೈತರು ಇವರು ಉಳುಮೆ ಮಾಡುತ್ತಿದ್ದಾರೆ. ಕಂಬಾರ ವಸ್ತುಗಳನ್ನ, ಕಬ್ಬಿಣದ ವಸ್ತುಗಳನ್ನ ತಯಾರು ಮಾಡ್ತಿದ್ದಾರೆ. ಇವನ್ನ ಅಲಂಕಾರ ಮಾಡುತ್ತಿದ್ದಾರೆ ಇವರು. ಇದು ರೇಷ್ಮೆನಾ? ಇಲ್ಲೇ ಸೀರೆಯನ್ನ ನೇಯುತ್ತಿದ್ದಾರೆ, ಬಟ್ಟೆಯನ್ನ ಹೊಲಿಯುತ್ತಿದ್ದಾರೆ, ತರಕಾರಿ ಮಾರುತ್ತಿದ್ದಾರೆ. ಕುಂಬಾರ ಮಡಿಕೆ ಮಾಡುತ್ತಿದ್ದಾರೆ, ಮೀನುಗಾರ ಮೀನು ಹಿಡಿಯುತ್ತಿದ್ದಾರೆ. ಇವೆಲ್ಲ ಕಸಬುಗಳು ಇಲ್ಲಿ ಬರ್ದೈತಿ ನೋಡ್ರಿ. ಬುಟ್ಟಿ ಹೆಣಿಯುವುದು, ಹೂ ಮಾರುವುದು, ಉಳುಮೆ, ಕುಂಬಾರ. ಕಂಬಾರ ಇವರು ಕಂಬಾರ. ಅಲಂಕಾರ ಮಾಡುವುದು, ಇಲ್ಲೇ ರೇಷ್ಮೆ ತಯಾರಿಕೆ, ರೇಷ್ಮೆ ಗೂಡು ಮಾಡ್ತಾ ಇದಾರೆ. ಇದು ರೇಷ್ಮೆ ತಯಾರಿಕೆ. ಸೀರೆ ತಯಾರಿಸುವುದು, ಬಟ್ಟೆ ಹೊಲಿಯುವುದು, ತರಕಾರಿಗಳ ಮಾರಾಟ. ಕುಂಬಾರ ಮಡಿಕೆ ಮಾಡುವುದು. ಕುಂಬಾರ ಏನ್ ಮಾಡ್ತಾರ? ಮಡಿಕೆ ಮಾಡ್ತಾರ, ಅವ್ರ ಕಸುಬು. ಮಡಿಕೆ ಮಾಡುವುದು. ಮೀನುಗಾರ. ನೆಕ್ಸ್ಟ್, ವಿವಿಧ ಕೆಲಸಗಳನ್ನ ಮಾಡುವ ವ್ಯಕ್ತಿಗಳ ಚಿತ್ರಗಳನ್ನ ಇಲ್ಲಿ ನೀಡಿದೆ. ಇವರು ಯಾರು? ಇವರು ಯಾವ ಕೆಲಸಗಳನ್ನ ಮಾಡುತ್ತಾರೆ ಎಂಬುದನ್ನ ಬರೆ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಬರ್ದಿದೆ. ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ, ವೈದ್ಯರು ಚಿಕಿತ್ಸೆ ಮಾಡ್ತಾರ, ಪೊಲೀಸ್ ರಕ್ಷಣೆ ನೀಡ್ತಾರ, ಪೋಸ್ಟ್ ಮ್ಯಾನ್ ಅಂಚೆ ಪತ್ರ ವಿತರಣೆ ಮಾಡ್ತಾರ, ಮೆಕ್ಯಾನಿಕ್ ಮಷಿನ್ ರಿಪೇರಿ ಮಾಡ್ತಾರ, ಚಾಲಕ ಅಥವಾ ಚಾಲಕಿ ಇವರು ಚಾಲನೆ ಮಾಡ್ತಾರ, ಗಾಡಿಯನ್ನ ಓಡಿಸುತ್ತಾರೆ. ನೃತ್ಯ ಶಿಕ್ಷಕರು ನೃತ್ಯ ತರಬೇತಿ ನೀಡುತ್ತಾರೆ. ವ್ಯಾಪಾರಿಗಳು ದಿನಸಿ ಮಾರಾಟ ಮಾಡುತ್ತಾರೆ. ಇವೆಲ್ಲ ಚಿತ್ರವನ್ನು ನೋಡ್ಬಿಡಿ, ಚೆನ್ನಾಗದವಲ್ಲ. ಇಲ್ಲೇ ಗಿರಣಿ, ಹಿಟ್ಟಿನ ಗಿರಣಿ, ವ್ಯಾಪಾರಿ ಹಿಟ್ಟು ಮಾಡುವುದು ಇವರ ಕೆಲಸ ಆಗಿರುತ್ತ. ಗಾರೆ ಕೆಲಸಗಾರ ಏನ್ ಮಾಡ್ತಾರ? ಕಟ್ಟಡ ನಿರ್ಮಾಣ ಮಾಡ್ತಾರ. ಬ್ಯಾಂಕ್ ಮ್ಯಾನೇಜರ್ ಹಣ ಲೇವಾದೇವಿಯನ್ನ ಮಾಡ್ತಾರ.
ಬಂಗಾರದ ಅಂಗಡಿ ವ್ಯಾಪಾರಿ ಆಭರಣ ತಯಾರಿಕೆ ಮಾಡ್ತಾರ. ಇವರು ನಿನ್ನ ಊರಿನಲ್ಲಿದ್ದಾರೆಯೇ? ನಿನ್ನ ಊರಿನಲ್ಲಿದ್ದರೆ ಸರಿ ಗುರುತು ಹಾಕು. ಇವನ್ನ ಬಿಟ್ಟು ನಿನ್ನ ಊರಿನಲ್ಲಿ ಇತರ ಕಸುಬುಗಳಲ್ಲಿ ತೊಡಗಿದವರನ್ನ ಗುರುತಿಸಿ ಬರೆ. ಚಪ್ಪಲಿ ತಯಾರಿಕೆ ಮಾಡೋರು ಇರ್ತಾರ ಊರಲ್ಲಿ, ಹಂಗ ಸ್ವಲ್ಪ ಚಪ್ಪಲಿ ತಯಾರಿಕೆ ಚಮ್ಮಾರ ಅಂತಾರ ಅವ್ರಿಗೆ. ಇವ್ರಿಗೆ ಇನ್ನೊಂದ್ ಹೆಸರೇನು? ಚಮ್ಮಾರ. ಚಮ್ಮಾರ ಅಂತ ಕರೀತಾರ ಅವ್ರಿಗೆ. ನೆಕ್ಸ್ಟ್ ಮತ್ ಬೇರೆ ಯಾರ್ಯಾರು ಇರ್ತಾರ? ಹೂ ಮಾರುವವರು ಹೂಗಾರ. ಹೂಗಾರ ಹೂಗಾರ ಅಂತಂದ್ರೆ ಪತ್ರಿ ಕೊಡೋರು ಇರ್ತಾರ, ಆ ವ್ಯಕ್ತಿಗಳು ಇರ್ತಾರ. ಮತ್ ಬೇರೆ ವ್ಯಕ್ತಿಗಳು ಯಾರು ಇರ್ತಾರ? ಮೊಸರು ಮಾರುವವರು, ಹಾಲು ಮಾರುವವರು, ಹಾಲು ಮಾರಾಟ ಮಾಡುವವರು, ಹಾಲು ಮಾರುವವರು ಇದು ಒಂದು ವೃತ್ತಿನ. ಹಾಲು ಮಾರುವವರು, ಹಣ್ಣು ಮಾರುವವರು, ಹಣ್ಣು ಮಾರುವವರು, ಹಣ್ಣು ಮಾರುವವರು, ಕಂಪನಿಯಲ್ಲಿ ಕೆಲಸ ಮಾಡುವವರು ಇರ್ತಾರ. ಮೆಡಿಕಲ್ ನಲ್ಲಿರೋರು ಮೆಡಿಕಲ್ ನಲ್ಲಿರ್ತಾರ. ಮೆಡಿಕಲ್ ಡಾಕ್ಟರ್ ಬಂದಿತ್ತು, ಆದ್ರೆ ಈಗ ಆಸ್ಪತ್ರೆ ಮಾತ್ರೆಯನ್ನು ಕೊಡುವವರು. ಈ ತರ ಇನ್ನೊಂದಿಷ್ಟನ್ನ ನೀವು ಬರೀರಿ. ಇವರು ಮಾಡುವ ಕೆಲಸವನ್ನ ಅಭಿನಯ ಮಾಡಿ ತೋರಿಸು. ನೀವು ಮಾಡಿ ನೋಡ್ರಿ. ರೈತ, ಬಡಗಿ, ಶಿಕ್ಷಕ, ವೈದ್ಯ, ಅಂಚೆಯವನು, ನೃತ್ಯಗಾರ್ತಿ, ದರ್ಜಿ, ಗಾಯಕಿ, ಹೂ ಮಾರುವವಳು, ವಾಹನ ಚಾಲಕ. ಇವನ್ನೆಲ್ಲ ಒಂದ್ಸರಿ ಅಭಿನಯ ಮಾಡಿ ತೋರಿಸ್ರಿ. ಇಲ್ಲೊಂದೆಷ್ಟು ಚೆನ್ನಾಗಿರೋ ಕತೆ ಇದೆ ನೋಡ್ರಿ. ಈ ಚಿತ್ರಕಥೆ ಓದು. ಇಲ್ಲೊಂದು ಆನೆ ಇದೆ, ಅದು ಮೆಣಸಿನಕಾಯನ್ನ ತಿಂತಾ ಇದೆ. ಇಲ್ಲಿ ನೋಡ್ರಿ, ಖಾರ ಖಾರ ಆನೆ ಹೇಳುತ್ತ, ಖಾರ ಖಾರ. ಎಷ್ಟು ನೀರು ಕುಡಿದರೂ ಖಾರ ಹೋಗುತ್ತಿಲ್ಲ. ಆನೆ ಹೇಳ್ತಾ ಇರೋದು. ನೆಕ್ಸ್ಟ್ ಆನೆ ಇಲ್ಲಿ ಬಂತು ಮಿಠಾಯಿ ಅಂಗಡಿ ಹತ್ರ. ತುಂಬಾ ಖಾರ, ಮಿಠಾಯಿ ಕೊಡು ಅಣ್ಣ ಅಂತ ಕೇಳ್ತು. ಅದಕ್ಕ ಈ ಮಿಠಾಯಿ ಅಂಗಡಿ ಅವನು ಹೇಳ್ತಾನ, ಮಿಠಾಯಿ ತಟ್ಟೆ ಇಡಲು ಮೇಜು ಇಲ್ಲ, ಮೇಜು ತಂದರೆ ಮಿಠಾಯಿ ಕೊಡುವೆ. ಇದು ಆನೆ. ನೆಕ್ಸ್ಟ್ ಇಲ್ಲೆಲ್ಲಿ ಬರುತ್ತಾ? ಬಡಗಿ ಹತ್ರ ಬರುತ್ತಾ. ಇವನು ಬಡಗಿ. ಮಿಠಾಯಿ ಅವನಿಗೆ ಮೇಜು ಕೊಡು ಅಣ್ಣ ಅಂತ ಈ ಬಡಗಿಯನ್ನ ಕೇಳುತ್ತದ. ಆ ಬಡಗಿ ಹೇಳ್ತಾನ, ಮರ ಕೊಯ್ಯಲು ಗರಗಸವಿಲ್ಲ, ಅದನ್ನ ತಂದರೆ ಮೇಜು ಕೊಡುವೆ ಅಂತ ಬಡಗಿ ಹೇಳ್ತಾನ. ನೆಕ್ಸ್ಟ್ ಇದೆಲ್ಲಿ ಬಂತು? ಕಂಬಾರನ ಹತ್ತಿರ ಬಂತು. ಕಬ್ಬಿಣದ ಕೆಲಸ ಮಾಡ್ತಾರಲ್ಲ ಕಂಬಾರ, ಅವನ ಹತ್ರ ಬಂತು. ಮೇಜಿಗೆ ಮರ ಕೊಯ್ಯಲು ಗರಗಸ ಕೊಡು ಅಣ್ಣ ಅಂತ ಕಂಬಾರನ್ನ ಕೇಳ್ತು. ಅದಕ್ಕ ಕಂಬಾರ ಹೇಳ್ತಾನ ನೋಡ್ರಿ, ಕಾದ ಕಬ್ಬಿಣ ತಂಪು ಮಾಡಲು ನೀರು ಬೇಕು, ಆ ನೀರು ಇಡಲು ನನಗೆ ಮಡಕೆ ಬೇಕು, ಅದನ್ನು ತಾ ಅಂತ ಕಂಬಾರ ಹೇಳಿದ. ಇದು ಕುಂಬಾರನ ಹತ್ತಿರ ಬಂತು. ಇವನು ಕುಂಬಾರ. ಕುಂಬಾರ, ನೀರು ಇಡಲು ಮಡಕೆ ಕೊಡು ಅಣ್ಣ ಅಂತ
ಕುಂಬಾರನ್ನ ಕೇಳ್ತು. ಅದಕ್ಕ ಕುಂಬಾರ ಹೇಳ್ತಾನ, ಏನು ಮಾಡಿದರೂ ಮಣ್ಣು ಹದವಾಗಲಿಲ್ಲ, ಅದನ್ನ ತುಳಿದು ಹದ ಮಾಡಿದರೆ ಮಡಕೆ ಕೊಡುವೆ ಅಂತ ಕುಂಬಾರ ಆನೆಗೆ ಹೇಳಿದ. ಆನೆ ಏನ್ ಮಾಡುತ್ತಾ, ಮಣ್ಣನ್ನ ಹದ ಮಾಡುತ್ತಾ, ಮಣ್ಣನ್ನ ಹದ ಮಾಡಿತು, ಹದ ಮಾಡುತ್ತಿರುವುದು, ಮಣ್ಣನ್ನ ಹದ ಮಾಡುತ್ತಿರುವುದು. ಆನೆ ಮಣ್ಣು ಹದ ಮಾಡುತ್ತೈತಿ. ಇಲ್ಲಿ ನೋಡ್ರಿ, ಆನೆ ಏನೇನು ಮಡಿಕೆ, ಗರಗಸ, ಮೇಜು ಇವನಿಗೆ ಮಿಠಾಯಿ ಅಂಗಡಿಯವನಿಗೆ ಕೊಡ್ತು. ಅವನ್ ಏನ್ ಮಾಡ್ತಾನ, ಮಿಠಾಯಿ ಕೊಡ್ತಾನ. ಅಬ್ಬಾ ಈಗ ಖಾರ ಹೋಯ್ತು ಅಂತ ಆನೆ ನಿಟ್ಟುಸಿರು ಬಿಡ್ತಾ ಇದೆ, ಮಿಠಾಯಿಯನ್ನ ತಿಂತಾ ಇದೆ. ಎಷ್ಟ್ ಚೆನ್ನಾಗೈತಲ್ಲ. ಈಗ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಆನೆ ಯಾವ ಯಾವ ಕಸಬಿನವರ ಬಳಿ ಹೋಯಿತು? ಸಿಹಿ ವ್ಯಾಪಾರಿ ಹತ್ರ ಹೋಯ್ತು. ಆನಂತರ ಎಲ್ಲಿ ಬಂತು? ಸಿಹಿ ವ್ಯಾಪಾರಿ ಬಡಗಿ ಹತ್ರ ಬಂತು. ಕುಂಬಾರನ ಹತ್ತಿರ ಬಂತು. ಕಂಬಾರನ ಹತ್ತಿರ ಬಂತು. ಆನಂತರ ಕುಂಬಾರನ ಹತ್ತಿರ ಬಂತು. ಕಂಬಾರ ಮತ್ತು ಕುಂಬಾರ ಇವರ ಹತ್ತಿರ ಬಂತು. ಆನೆ ಯಾವ ಯಾವ ಕೆಲಸಗಳನ್ನ, ಯಾವ ಯಾವ ವಸ್ತುಗಳನ್ನ ಪಡೆಯಿತು? ಮೇಜು, ಗರಗಸ, ಮಡಿಕೆ, ಇದರಿಂದ ನೀರಿಡಾಕತ್, ಮಡಿಕೆ ಒಳಗ ನೀರಿಡ್ತು. ಆ ನಂತರ ಅವರಿಗೆ ಅದಕ್ಕ ಏನ್ ಸಿಕ್ತು? ಮಿಠಾಯಿ ಸಿಕ್ತು. ಕುಂಬಾರನಿಗೆ ಆನೆ ಹೇಗೆ ನೆರವಾಯಿತು? ಮಡಿಕೆ ಮಾಡಲು ಮಣ್ಣನ್ನ ಹದ ಮಾಡಿ ಕುಂಬಾರನಿಗೆ ಆನೆ ನೆರವಾಯಿತು. ಆನೆ ನೆರವಾಯಿತು. ನೆಕ್ಸ್ಟ್ ಓದಿ ತಿಳಿ. ಒಂದು ಕಸುಬಿನವರು ಮತ್ತೊಂದು ಕಸುಬಿನವರನ್ನ ಅವಲಂಬಿಸುತ್ತಾರೆ. ಇಲ್ಲಿ ನೋಡ್ರಿ, ಈ ಚಿತ್ರಗಳನ್ನ ಗಮನಿಸು. ನೀನು ಹಾಕುವ ಬಟ್ಟೆ ಹೇಗೆ ತಯಾರಾಗಿದೆ ಎಂದು ತಿಳಿ. ಇವರು ರೈತ, ಇವರು ಇದರಿಂದ ಬೀಜವನ್ನ ಬೇರ್ಪಡಿಸ್ತಾ ಇರ್ತಾರ. ಇದು ಬೀಜವನ್ನ, ಹತ್ತಿಯಿಂದ ಬೀಜವನ್ನ ಬೇರ್ಪಡಿಸ್ತಾ ಇರೋದು. ಇದು ಬೀಜದಿಂದ ಇದನ್ನ ನೂಲನ್ನ ಮಾಡ್ತಾ ಇರೋದು. ನೂಲನ್ನ ಮಾಡಿದ್ಮೇಲೆ ಅದಕ್ಕೆ ಬಣ್ಣ ಹಾಕ್ತಾ ಇರೋದು. ಬಣ್ಣ ಹಾಕಿದ ನಂತರ ನೂಲುತ್ತಿರುವುದು ಅಂದ್ರ ಸೀರೆ ತಯಾರಿಸುತ್ತಿರುವುದು, ಸೀರೆ ವ್ಯಾಪಾರ ಮಾಡುತ್ತಿರುವುದು, ಬಟ್ಟೆ ಹೊಲಿಯುತ್ತಿರುವುದು, ಬಟ್ಟೆ ವ್ಯಾಪಾರ ಮಾಡುತ್ತಿರುವುದು, ಬಟ್ಟೆ ಹೊಲಿಯುತ್ತಿರುವುದು, ಬಟ್ಟೆ ಹಾಕೊಂಡಿರೋ ನೀನು. ಇದಿಷ್ಟು ಹತ್ರ ಹೋಗಿ ಬರುತ್ತದ. ಯಾರ ಯಾರ ಸಹಕಾರದಿಂದ ನೀನು ಹಾಕುವ ಬಟ್ಟೆ ಸಿದ್ಧವಾಗಿದೆ ಎಂಬುದನ್ನ ಚಿತ್ರದ ಕೆಳಗೆ ಕೊಟ್ಟಿರುವ ಚೌಕದಲ್ಲಿ ಬರೇ. ಈಗ ನಾನು ಚೆನ್ನಾಗಿ ಹೇಳಿನಿ, ಒಂದ್ಸರಿ ಬರೆದು ಬಿಡ್ರಿ ಅವನ್ನ. ನೋಡ್ರಿ, ದೊಡ್ಡವರಲ್ಲದೆ ಹಲವು ಮಕ್ಕಳು ಕೂಡ ವಿವಿಧ ಕಸುಬುಗಳನ್ನ ಮಾಡುತ್ತಾರೆ ಎಂದು ನಿನಗೆ ಗೊತ್ತು. ಹಿಂದಿನ ತರಗತಿಯಲ್ಲಿ ದುಡಿಮೆಯಲ್ಲಿ ತೊಡಗಿರುವ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳನ್ನ ತಿಳಿದಿರುವೆ. ನೋಡಿವಿ. ನೀನು ನೋಡಿರುವ ದುಡಿಮೆಯಲ್ಲಿ ತೊಡಗಿರುವ ಒಂದು ಮಗುವನ್ನ ಕುರಿತು ಬರೆ, ಅಥವಾ ಅವಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ 4 ಬರೆ. ಇಲ್ಲ ನಾನು ನೋಡಿದಂಗೆ ಒಂದಿಷ್ಟು ಮಕ್ಕಳನ್ನ ನೋಡಿದಿವಲ್ಲ, ಬಡತನ ಪರಿಸ್ಥಿತಿ ಇರುತ್ತೆ, ತಂದೆ ತಾಯಿಗೆ ದುಡಿಯಲು ಶಕ್ತಿ ಇರೋದಿಲ್ಲ, ಮನೆಯಲ್ಲಿ ಹೆಚ್ಚು ಜನರಿದ್ದಾರೆ, ಎಲ್ಲರಿಗೂ ಸಾಕಾಗುವಷ್ಟು ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ಕೂಲಿ ಕೊಡಲ್ಲ ಇವರಿಗೆ. ಕೂಲಿ ಮಾಡ್ತಾರ, ಆದ್ರೂ ಸರಿಯಾದ ಕೂಲಿ ಸಿಗಲ್ಲ. ಕೂಲಿ ಮಾಡಿದ್ರು ಸರಿಯಾದ ಕೂಲಿ ಇವರಿಗೆ ಸಿಗ್ತಾ ಇಲ್ಲ. ಇದಿಷ್ಟು ಇವರ ಸಮಸ್ಯೆಗಳು. ಇನ್ನೂ ಒಂದಿಷ್ಟು ಅಂದ್ರ ನನಗನ್ಸಿದ ಒಂದು 4 ಸಮಸ್ಯೆಯನ್ನು ಬರೆದಿನಿ. ಇದಕ್ಕೆ ಹೆಚ್ಚಿಗೆ ನಿಮ್ಗೆ ಗೊತ್ತಿರುತ್ತ, ಅವನ್ನ ಬರೀರಿ. ನಿನಗಿದು ಗೊತ್ತೇ? ಇದನ್ನ ನೋಡ್ಬಿಡ್ರಿ, ಚೆನ್ನಾಗದವು. ದೈನಂದಿನ ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನ ತಯಾರಿಸುವುದರಿಂದ ಹಿಡಿದು ಮನೆಯ ಅಲಂಕಾರಿಕ ವಸ್ತುಗಳ ತಯಾರಿಕೆವರೆಗೂ ಅನೇಕ ಕಸುಬುದಾರರು ಇದ್ದಾರೆ. ಇವುಗಳಲ್ಲಿ
ಕುಶಲತೆಯು ಒಂದು ಕಸುಬು. ನೋಡ್ರಿ, ಕುಶಲತೆ ಅನ್ನೋದು ಒಂದು ಕಸುಬು. ಎಷ್ಟ್ ಚೆನ್ನಾಗಿ ಹೇಳ್ಯಾರ. ಕರ್ನಾಟಕದ ಕರ ಕುಶಲ ಕಲೆಗಳಲ್ಲಿ ಗಂಧದ ಮರದ ಕೆತ್ತನೆ ಸುಪ್ರಸಿದ್ಧವಾಗಿದೆ. ಹೌದು, ಮರದ ಗೊಂಬೆ ಆಟಿಕೆಗಳ ತಯಾರಿಕೆಯಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಹೆಸರುವಾಸಿಯಾಗಿದೆ. 14 ವರ್ಷದ ಒಳಗಿನ ವಯೋಮಾನದ ಮಕ್ಕಳನ್ನ ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಈ ವಯಸ್ಸಿನ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯುವಂತೆ ಮಾಡುವುದು ಎಲ್ಲರ ಜವಾಬ್ದಾರಿ. ನೀವು 14 ವರ್ಷದ ನೀವು ದೊಡ್ಡವ್ರು ನೋಡ್ತಾ ಇದ್ರ, ಪೋಷಕರು ಅಥವಾ ಶಿಕ್ಷಕರು ನೋಡ್ತಾ ಇದ್ರ, ನಿಮಗ್ ಗೊತ್ತಿರುವಂತಹ ಮಕ್ಕಳು ಯಾರಾದ್ರೂ 14 ವರ್ಷದ ಒಳಗಿನ ಮಕ್ಕಳು ಈ ತರ ಕೆಲಸ ಮಾಡ್ತಾ ಇದ್ರ ಅಂತವರನ್ನ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ. ಇಲ್ಲ ಅಂದ್ರ ನಿಮ್ ಕೈಲಿ ಆದಷ್ಟು ಸಹಾಯ ಅಂದ್ರ ಆರ್ಥಿಕವಾಗಿ ಮಾಡ್ಬೋದು ಅಥವಾ ಊಟ ಕೊಡೋದಾಗಿರ್ಬೋದು, ಈ ತರ ಮಾಡ್ರಿ. ಇಲ್ಲ ಅಂದ್ರ ಅವ್ರನ್ನ ದಯವಿಟ್ಟು ಶಾಲೆಗೆ ಸೇರಿಸ್ರಿ. ಇದರಿಂದ ನಿಮ್ಗೊಂದು ದೊಡ್ಡ ನಿಮ್ಮಿಂದ ಅವರಿಗೆ ಒಂದು ಜೀವನ ಸಿಕ್ಕಂಗಾಗತ್ತ. ನೆಕ್ಸ್ಟ್, ದುಡಿಮೆಯಲ್ಲಿ ತೊಡಗಿರುವ 6 ರಿಂದ 14 ವರ್ಷದ ಮಕ್ಕಳ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರವು ವಿಶೇಷವಾದ ವಸತಿ ಶಾಲೆಗಳು ಹಾಗೂ ಪುನರ್ವಸತಿ ಕೇಂದ್ರಗಳನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಾರಂಭಿಸಿದೆ. ಹೌದು, ಪ್ರಾರಂಭಿಸಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಾನು ಐತಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 20 ಹಬ್ಬ ಹರುಷವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.